ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರೂ ಮಾತಾಡಿ ಮುಗಿಸಿ ಕೊನೆ ಪಂಕ್ತಿಲಿ ಊಟ ಮಾಡಕ್ ಕೂತಾ ಇರೋ ತರ ಇದು ಯಾವ ಐಟಮ್ಸು ಇರಲ್ಲ ನಮಗ್ ತಿನ್ನಕ್ ಅವಾಗ. ಸೊ ಆ ತರ ಸಿಚುವೇಶನ್ ಅಲ್ಲಿ ಇದೀನಿ ನಾನು. ಎಸ್, ಕಮಲ್ ಶ್ರೀದೇವಿ ಬಂದು ತುಂಬಾ ಒಂದು ದೊಡ್ಡ ಜರ್ನಿ. ದೆನ್ ಯಾವತ್ತೋ ಒಂದಿನ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಆಟೋ ಮೇಲೆ ಒಂದು ಲೈನ್ ಕಾಣಿಸುತ್ತೆ. ಆ ಲೈನ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ. ನೀನೆಂದರೆ ನನಗೆ ಆಸೆಯೂ ಅಲ್ಲ, ಆಕರ್ಷಣೆಯೂ ಅಲ್ಲ, ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಅಂತ. ಸೊ ತುಂಬಾ ಚೆನ್ನಾಗಿದೆಯಲ್ಲ ಈ ಲೈನು. ಇದ್ರ ಮೇಲೆ ವರ್ಕ್ ಮಾಡ್ಬೋದಲ್ಲ. ಕಮಲ್ಗೆ ಆಸೆನೂ ಅಲ್ಲ, ಆಕರ್ಷಣೆನೂ ಅಲ್ಲ, ಅವನ ಮನದಲ್ಲಿ ಮೂಡಿದ ಮಧುರ ಭಾವನೆ ಅಷ್ಟೇ ಶ್ರೀದೇವಿ. ಸೊ ಅವಳ ಮೇಲೆ ಒಂದು ಕತೆ ಮಾಡಬೇಕು ಅಂತ ಅಂದಾಗ ಸೊ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ. ಆ ಲೈನ್ ಇವತ್ತು ವರ್ಕ್ ಮಾಡಿ, ಶೂಟಿಂಗ್ ಮಾಡಿ, ಡೈರೆಕ್ಷನ್ ಎಲ್ಲ ಮುಗಿದು ಇವತ್ತು ಟೀಸರ್ ಹಂತದಲ್ಲಿ ನಾವು ಬಂದು ನಿಂತಿದೀವಿ. ಸೊ ವಿಜುವಲ್ಸ್ ಗಳು ಬಂದು ಅಲ್ಲಿ ಕೂತ್ಕೊಂಡು ನೋಡ್ತಿದ್ದಾಗ ಒಂದು ಸಾರ್ಥಕತೆ ಇದೆ. ಸೊ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ಮಾಡಿದೀವಿ ಅಂತ ಒಂದು ಖುಷಿ ಆಯ್ತು. ಮತ್ತೆ ನಾವು ಅನ್ಕೊಂಡಿದ್ದು ಮಾಡಿದೀವಿ, ನಾನು ಅನ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ ಅನ್ನೋದು ಒಂದು ಸಾರ್ಥಕತೆ ಇದೆ. ದೆನ್ ಸುಮಾರು ಅಂದ್ರೆ 6 ತಿಂಗಳ ಹಿಂದೆ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಸೊ ಈಗ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಯಾಕೆ ಚೆನ್ನಾಗಿರ್ಲಿಲ್ಲ ಅಂದ್ರಕ್ಕೂ ನಾವೇ ಕಾರಣ, ಇವಾಗ ಯಾಕೆ ಚೆನ್ನಾಗಿ ಆಗ್ತಿದೆ ಅನ್ನೋದಕ್ಕೂ ನಾವೇ ಕಾರಣ, ನಾವುಗಳು ಮಾಡ್ತಿರೋ ಸಿನಿಮಾಗಳೇ ಕಾರಣ. ಸೊ ಒಂದ್ 6 months ಹಿಂದೆ ಜನ ಯಾವ್ದು ಬೇಡ ಅಂತ ಬಿಟ್ಟಿದ್ರು, ಅದನ್ನ ನಾವು ಅಪ್ಡೇಟ್ ಆಗಿ ಸಿನಿಮಾಗಳು ಮಾಡಬೇಕಾಗತ್ತೆ. ಸೊ ಇವತ್ತು ಏಕಾದಶಿ ಮುಗಿದು, ಆಷಾಢ ಮುಗಿದು ಎಲ್ಲ ಸುಗ್ಗಿ ಕಾಲಕ್ಕೆ ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈ ಸುಗ್ಗಿ ಕಾಲಕ್ಕೆ ಮೇನ್ ಕಾರಣ ಆದಂತ ಎಕ್ಕ ಚಿತ್ರ ತಂಡಕ್ಕೆ ನನ್ನ ಸಿನಿಮಾ ತಂಡ ಕಡೆಯಿಂದ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತೀನಿ. ಹಾಗೆ ಸೋ ಅಂಡ್ ಸೋ ಇದರಿಂದಾನೇ ಆಡಿಯನ್ಸ್ ಜನ ಥಿಯೇಟರ್ಗೆ ಬರ್ತಾ ಇರೋದು. ಸೊ ಈ ಸುಗ್ಗಿ ಕಾಲದಲ್ಲಿ ನಾವುಗಳು ಬಂದು ನಮ್ಮ ಕಂಟೆಂಟ್ಗಳನ್ನ ನಾವು ತಲುಪಿಸ್ಬೇಕಾಗತ್ತೆ. ಸೊ ಪ್ರತಿ ಒಂದು ಸಿನಿಮಾದವರು ನಿಂತುಕೊಂಡು ಈ ತರ ಎಲ್ಲ ಮಾಡಿದ್ರೆ ನಾವು ಒಂದು ದಸರಾ ಮಾಡಬಹುದು, ಒಂದು ದೀಪಾವಳಿ ಮಾಡಬಹುದು, ಎಷ್ಟು ಹಬ್ಬಗಳು ಬೇಕಾದ್ರೆ ಮಾಡಬಹುದು. ನಾವೆಲ್ಲ ಬಂದಿರೋದೇ ಕಷ್ಟಪಟ್ಟು ಸಿನಿಮಾಯಲ್ಲಿ ಕೆಲಸ ಮಾಡೋಕ್ಕೋಸ್ಕರ. ಸೊ ನಮ್ಮಗಳಲ್ಲೇ ಇದೆ, ನಮ್ಮ ಹತ್ರನೇ ಆನ್ಸರ್ ಇದೆ. ದಯವಿಟ್ಟು ಇನ್ನು ಮೇಲೆ ಸಿನಿಮಾ ಮಾಡೋರು ಸ್ವಲ್ಪ ಸ್ಕ್ರಿಪ್ಟ್ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು ಅಂತ. ಸೊ ಅದು ಗೊತ್ತಾಗಲ್ಲ ನಮಗೆ. ಒಂದೇನೋ ಒಂದು ಥಾಟಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ, ಅದು ಹೋಗ್ತಾ 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 ಅರ್ಧಕ್ಕೆ ಬಿಡಕ್ಕಾಗಲ್ಲ, ಬರಕ್ಕಾಗೋದಿಲ್ಲ. ಸೊ ಈ ತರದ ಒಂದು ಪ್ರಾಬ್ಲಮ್ಗಳಿತ್ತು. ಬಟ್ ಈಗ ಟೈಮ್ ತುಂಬಾ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ. ಸೊ ಅದಕ್ಕೋಸ್ಕರನೇ ನಾವು ಈ ಟೈಮಲ್ಲಿ ಪ್ಲಾನ್ ಮಾಡಿದೀವಿ. ಥ್ಯಾಂಕ್ಸ್ ಟು 2 ಸಿನಿಮಾ ತಂಡಕ್ಕೆ. ಈಗ ಒಳ್ಳೆ ಟೈಮು. ನಮ್ಮ ಸಿನಿಮಾ ಕೂಡ ನನಗೆ ಬೇರೆ ಕಡೆ ವಿಜುವಲ್ಸ್ ವೈಸು ಎಲ್ಲೇ ಪೋಸ್ಟರ್ಸ್ ಗಳು ನೋಡಿದಾಗ್ಲೂ ಮಾತಾಡ್ತಿದ್ದಾರೆ. ಸೊ ಅದೊಂದು ಖುಷಿ ಆಗ್ತಿದೆ. ಅಂದ್ರೆ ಒಬ್ಬ ಆಕ್ಟರ್ ಆಗಿ ಫ್ಲಿಪ್ ಆಗ್ಬೇಕಾಗತ್ತೆ ಅವಾಗವಾಗ. ಇಲ್ಲಿ ನಿಮಗೆ ತುಂಬಾ ದೊಡ್ಡ ದೊಡ್ಡ ಹೀರೋಗಳು ಡಬಲ್ ಆಕ್ಟಿಂಗ್ ಮಾಡ್ತಾರೆ. ಅಂದ್ರೆ ಕಿಚ್ಚ ಸುದೀಪ್ ಸರ್ ನೀವು ತಗೋಬಹುದು, ಡಾರ್ಲಿಂಗ್ ಕೃಷ್ಣ ಅವ್ರನ್ನ ತಗೋಬಹುದು, ರಾಜ್ ಶೆಟ್ಟಿ ಅವ್ರನ್ನ ತಗೋಬಹುದು, ರಿಷಬ್ ಶೆಟ್ಟಿ ಅವ್ರು ತಗೋಬಹುದು. ಡಬಲ್ ಆಕ್ಟಿಂಗ್ ಅಂದ್ರೆ ಸಿನಿಮಾದಲ್ಲಿ ಮಾಡೋದಲ್ಲ. ಆಸ್ ಎ ಪ್ರೊಡ್ಯೂಸರ್ ಆಗಿ ಮಾಡಿರ್ತಾರೆ, ಆಸ್ ಎ ನಿರ್ಮಾಪಕನಾಗಿ ಮಾಡಿರ್ತಾರೆ, ನಿರ್ದೇಶಕನಾಗಿ ಮಾಡಿರ್ತಾರೆ. ಈ ತರ ಒಂದು ಫ್ಲಿಪ್ ಆಗೋದು ಅನಿವಾರ್ಯ ನನಗಿತ್ತು. ಯಾಕಂದ್ರೆ ಸಿನಿಮಾಗಳು ಮಾಡ್ತಾ ಇದೀವಿ, ಎಲ್ಲೋ ವರ್ಕ್ ಆಗ್ತಿಲ್ಲ ಅಂದಾಗ ನಾವು ಏನಾದ್ರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಹಿಂದೆ ಹೋಗೋ ಮನ್ಸಿಲ್ಲ ನಮಗೆ. ಸೊ ನಮ್ಮ ತಂದೆ 40-50 ವರ್ಷದಿಂದ ಬಂದಿದ್ದಾರೆ. ಸೊ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಬೇರೆ ಬೇರೆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಆ ತರ ಒಂದು ಫ್ಲಿಪ್ ಬೇಕಾಗಿತ್ತು. ಅದಕ್ಕೋಸ್ಕರನೇ ನಾನು ಕ್ರಿಯೇಟಿವ್ ಆಗಿರ್ಲಿ, ನಿರ್ಮಾಪಕ ಆಗ್ಲಿ, ಸಹ ನಿರ್ಮಾಪಕ ಆಗ್ಲಿ, ಅಲ್ಲಿ ಕಸ ಹೊಡೆಯೋ ಕೆಲಸ ಕೊಟ್ರು ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ. ಸೊ ಕ್ರಿಯೇಟಿವ್ ಹೆಡ್ ಅನ್ನೋದು ಒಂದು ಏನಿದೆಯಲ್ಲ, ಅದು ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ. ಅದು ಇನ್ನೊಬ್ಬನ ಶೂ ಅಲ್ಲಿ ನಿಂತು ನಾನು ಮಾಡುವಂತ ಕೆಲಸ. ಅದಕ್ಕೆ ತುಂಬಾ ಅಸಮಾಧಾನ ಇರುತ್ತೆ, ತುಂಬಾ ಜನ ಬೇಜಾರು ಮಾಡ್ಕೋತಾರೆ. ಬಟ್ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ನಾನು ನನ್ನ ಮನೆ ಕೆಲಸ ಮಾಡಿಸ್ಕೋತಿಲ್ಲ ಯಾರ ಹತ್ರನು, ನಾನು ಸಿನಿಮಾಗೆ ಮಾತ್ರ ಕೆಲಸ ಮಾಡಿಸ್ತಿರೋದು. ಸೊ ಬೇಜಾರಾದ್ರೂ ಒಂದು ಸಿನಿಮಾ ರಿಲೀಸ್ ದಿನ ಅದು ನನ್ನ ಸಿನಿಮಾ ಗೆಲ್ಸಕ್ಕೆ ನಾನು ಏನ್ ಬೇಕು ನಾನು ಮಾಡೇ ಮಾಡ್ತೀನಿ ಖಂಡಿತವಾಗ್ಲು. ತುಂಬಾ ಫಿಲಾಸಫಿ ಮಾತಾಡ್ತಿದ್ದೀನಿ ಅನ್ಸ್ತಿದೆ ಇಲ್ಲ, ಯಾಕಂದ್ರೆ ಸಿನಿಮಾದು ಎಲ್ಲ ಮಾತಾಡಿ ಮುಗ್ದಿದೆ. ಇನ್ನೇನ್ ನಾನು ಮತ್ತೆ ನನ್ನ ಸಿನಿಮಾನ ನೋಡಿ ಕಷ್ಟಪಟ್ಟು ಮಾಡಿದೀವಿ ಅಂತ ಹೇಳೋದಕ್ಕಿಂತ ಸಿನಿಮಾ ಹಿಂದೆ ಆದಂತ ಒಂದಷ್ಟು ಕೆಲ್ಸಗಳನ್ನ ಹೇಳ್ಬೇಕು ಅಂತ ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ. ನಾವು ಅನ್ಕೊಂಡಿದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸಚಿನ್ ಕೂಡ ಅಷ್ಟೇ, ಇವಾಗ ಫಸ್ಟ್ ಬಂದಾಗ ಹ್ಯಾಪಿ ಬರ್ತ್ಡೇ ಅಂತ ಬರ್ತ್ಡೇ ಮಾಡ್ಕೊಂಡ್ರು. ಈಗ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೋತಾ ಇದ್ದಾರೆ. ಸೊ ಯಾವ ರೀತಿ ಅಂದ್ರೆ ಅವರು ಕೂಡ ಫ್ಲಿಪ್ ಆಗಿದ್ದಾರೆ, ನಿರ್ಮಾಪಕನಾಗಿ ಟರ್ನ್ ಆಗ್ತಿದ್ದಾರೆ.
ಸೊ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾ ಕಂಟಿಗಳನ್ನ ಮಾಡೋಣ. ದಯವಿಟ್ಟು ಒಳ್ಳೊಳ್ಳೆ ಕತೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. ನಾವು ಶಾರ್ಟ್ ಫಿಲಿಂ ಮಾಡಕ್ಕೂ ಕೂಡ ರೆಡಿ ಇದೀವಿ, ದೊಡ್ಡ ಸಿನಿಮಾ ಮಾಡಕ್ಕೂ ಕೂಡ ರೆಡಿ ಇದೀವಿ, ಎಲ್ಲದಕ್ಕೂ ರೆಡಿ ಇದೀವಿ. ನಮ್ಮ ತಂಡನ ಸಂಪರ್ಕಿಸಿ. ತುಂಬಾ ಒಳ್ಳೊಳ್ಳೆ ಕತೆಗಳನ್ನ ತುಂಬಾ ಹಸುವಿಂದ ಕಾಯ್ತಾ ಇದೀವಿ. ನಾವು ನಿಮ್ಗಳನ್ನ ಜೊತೆ ನಿಂತ್ಕೊಂಡು, ಯಾಕಂದ್ರೆ ನನಗೆ ಗೊತ್ತು ಆ ಕಷ್ಟ. ಯಾಕಂದ್ರೆ ಸುಮ್ನೆ ಹೈಟ್ ಇದೀನಿ ಅಂದಿನ ಒಂದೇ ರೀಸನ್ಗೋಸ್ಕರ ನನಗೆ ಬರೀ ಆಕ್ಷನ್ ಸಿನಿಮಾ ಬರುತ್ತೆ. ಸುಮ್ನೆ ದಪ್ಪಕ್ಕಿದಾನೆ ಅಂದಿದ ತಕ್ಷಣ ಒಂದು 6-7 ಫೈಟ್ ಮಾಡು ಅಂತಾರೆ. ಸೊ ಅದನ್ನೆಲ್ಲ ಅನುಭವಿಸಿದೀವಿ. ದಯವಿಟ್ಟು ಕತೆಗಳು, ಎಲ್ಲ ಕತೆಗಳಿಂದನೇ ಇವತ್ತು ಜನ ಫ್ಲೋಗಳು ಥಿಯೇಟರ್ಗೆ ಬರ್ತಾ ಇರೋದು. ದಯವಿಟ್ಟು ಒಳ್ಳೆ ಸಿನಿಮಾಗಳು ಮಾಡೋದ್ರ ಮುಖಾಂತರ ನಮಗೆ, ನಮ್ಮ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಕೇಳ್ತೀನಿ. ಇದೇ ಸೆಪ್ಟೆಂಬರ್ 19ನೇ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಚೇಂಬರ್ ಅವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾಗಳಲ್ಲಿ 5 ಸಿನಿಮಾ, 6 ಸಿನಿಮಾ, 10 ಸಿನಿಮಾ ರಿಲೀಸ್ಗಳು ಮಾಡೋದನ್ನ ಸ್ವಲ್ಪ ಬಿಟ್ಟು ಒಂದ್ 4 ಅಪಾಯಿಂಟ್ಮೆಂಟ್ ತರ ಆದ್ರೂ ಕೊಟ್ಬಿಡಿ. ವಾರಕ್ಕೊಂದ್ 3-4 ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ಟೋಕನ್ ಬಂದಾಗ ನಾವು ಸಿನಿಮಾ ರಿಲೀಸ್ ಮಾಡ್ಕೋತೀವಿ. ಬೇರೆ ಯಾವ ಕಾಂಪಿಟೇಷನ್ ಇರಲ್ಲ ಅವಾಗ. ಯಾಕಂದ್ರೆ ನಮ್ಮ ಶ್ರಮ ಒಂದು ಫ್ರೈಡಲ್ಲಿ ಹಾಳಾಗಬಾರ್ದು ಅನ್ನೋದಷ್ಟೇ ನನ್ನ ಮಾತು. ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಕ್ವಶನ್ ಇಸಿದ್ರೆ ಕೇಳ್ಬೋದು. ಪ್ರಶ್ನೆಗಳಿದ್ರೆ ಕೇಳಬಹುದು ಮಾಧ್ಯಮ ಮಿತ್ರರು, ಪ್ಲೀಸ್. ಎನಿ ಕ್ವಶನ್ಸ್? ಇದು ನನ್ನ ಸಿನಿಮಾ ಅಣ್ಣ. ಇಲ್ಲ, ಖಂಡಿತ ಮಾಡ್ತೀನಿ ನಾನು. ಇದೊಂದು ಸೆಪ್ಟೆಂಬರ್ 19 ಮುಗಿದ್ಬಿಟ್ರೆ ಐ ಆಮ್ ಫ್ರೀ ಬರ್ಡ್. ಯಾಕಂದ್ರೆ ಪ್ರೊಡಕ್ಷನ್ ಒಂದು ತುಂಬಾ ದೊಡ್ಡ ಜವಾಬ್ದಾರಿ. ಆಕ್ಟರ್ ಆಗಿ ಮಾಡೋದು ಇದೆಯಲ್ಲ, ತುಂಬಾ ಆರಾಮಾಗಿರ್ತೀವಿ, ಮೇಕಪ್ ಮಾಡ್ತೀವಿ, ಅಲ್ಲಿ ಪ್ರೆಷರ್ ಇರೋದಿಲ್ಲ. ಇದು ತುಂಬಾ ದೊಡ್ಡ ಜವಾಬ್ದಾರಿ. ಈ ಸಿನಿಮಾನ 25 ಡೇಸ್ ಮಾಡಿ ಎಲ್ಲರಿಗೂ ಶೀಲ್ಡ್ ಕೊಡಬೇಕು ಅನ್ನೋದೊಂದು ಇಬ್ರು ಕಂಡಿದ್ದ ಕನಸು. ಆ ಕನಸನ್ನ ಮಾಡಿ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನಡೀತಾ ಇದೆ, ಜಾಬ ಕೆಲಸ ನಡೀತಾ ಇದೆ. ಸಿನಿಮಾದ ಒಂದ್ ಲೈನು ಇಡೀ ಇದರಲ್ಲಿ ಗೊತ್ತಾಗತ್ತೆ ನಿಮಗೆ. ನಾನು ಮೊದಲನೇ ಹೇಳಿದ್ದು ಒಂದು ಲೈನ್ ಇದೆಯಲ್ಲ, ಆಟೋ ಮೇಲೆ ಬರ್ದಿತ್ತು ಅನ್ನಲ್ಲ, ಅದು ದಿಸ್ ಇಸ್ ಕರ್ಮ. ಎರಡೂನು ಬರೀ ಟೀಸರ್ಗೋಸ್ಕರನೇ ಮಾಡಿದ್ದು. ಬಟ್ ಇದು ಸ್ಪೆಷಲ್ ಟ್ರ್ಯಾಕ್ ಆಗಿ ಬಿಡ್ತಾ ಇದೀವಿ ನಾವು. ಸಿನಿಮಾದಲ್ಲಿ ಪ್ರಮೋಷನಲ್ ಸಾಂಗ್ ಆಗಿರುತ್ತೆ ಇದು. ಇಲ್ಲ ಮೇಡಮ್, ಇಲ್ಲ. ಜನ ಹಾಳಾಗ್ಬೇಕು ಅಂದ್ರೆ ನಮ್ದು ಒಂದ್ ಲೈನ್ ಇಟ್ಕೊಂಡು ಹಾಳಾಗ್ಬೇಕು ಅನ್ನೋದೇನೆಲ್ಲ ಪ್ರಪಂಚದಲ್ಲಿ ತುಂಬಾ ಏನೇನೋ ಇದೆ. ಸೊ ಇವತ್ತಿನ ಸಿಚುವೇಶನ್ಗೆ ಅದು ಯೂತ್ಗೆ ಅರ್ಥ ಆಗೋ ತರ ಅದು ಒಂದು ಜಸ್ಟ್ ಒಂದು ವರ್ಡ್ ಅದು. ಸೊ ನಾವು ನಮ್ಮ ಸಿನಿಮಾಗಳಲ್ಲಿ ಅಷ್ಟೊಂದು ನಾವು ಯೋಚನೆ ಮಾಡ್ತಿದೀವಿ. ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ತಿದ್ದಾರೆ. ಸೊ ಅಲ್ಲೇ ಎಫೆಕ್ಟ್ ಆಗಿಲ್ಲ ಅಂದ್ರೆ ಇಲ್ಲಿ ಎಫೆಕ್ಟ್ ಆಗಲ್ಲ. ಆ ಪದದ ಬಗ್ಗೆ ಬಿಜ್ಜು ಇದ್ ಮಾಡ್ತಾರೆ ಅಂದ್ರೆ ಎಫ್ ಮಾತ್ರ ಏನ್ ಬೇಕಾದ್ರೂ ಫಿಲ್ ಮಾಡಿ ಅಂತ ಹೇಳ್ತಾರೇನೋ. ಸೊ ಬೇಸಿಕ್ಲಿ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ಆರ್ ಏನಂತಾರೆ, ನಾವ್ ಹೇಗೆ ಅದನ್ನ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್. ಎಫ್ ಯು ಅಂದ್ರೆ ನಿಮ್ಗೆ ಏನ್ ಅರ್ಥ ಆಯ್ತು? ಕರ್ಮ ವಿಲ್ ಫೈಂಡ್ ಯು. ಎಫ್ ಯು ಇಸ್ ಕರ್ಮ, ಕರ್ಮ ವೋಂಟ್ ಫರ್ಗೆಟ್, ಕರ್ಮ ವಿಲ್ ಫೈಂಡ್ ಯು. ಸೊ ಬೇಸಿಕ್ಲಿ ನಮ್ಮ ಮನಸ್ಥಿತಿ ಹೇಗಿದೆಯೋ ಸೊ ಹಾಗೆ ತಗೊಳ್ಬೇಕಾಗಿ ವಿನಂತಿ. ಅಂಡ್ ದಟ್ ವಾಸ್ ಮೈ ರೈಟಿಂಗ್. ನಾನು ಬರ್ದಿದ್ದಾಗ ಹಾಗೆ ಬರ್ದಿದ್ದು. ಸೊ ಐ ಥಿಂಕ್ ಹೋಪ್ಫುಲಿ ದಿಸ್ ಕ್ಲಾರಿಫೈಡ್ ದ ಕ್ವಶನ್. ಸೊ ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಗಿಮಿಕ್ಗೋಸ್ಕರ ಅಂತನಾ ಸರ್ ನಾವು 2 years ಬ್ಯಾಕ್ ಮಾಡಿದ್ದು ಸಿನಿಮಾನ. ಕಮಲ್ ಶ್ರೀದೇವಿ ಅಂದ್ರೆ ಒಂದು ತುಂಬಾ ಅದ್ಭುತವಾದ ನಮ್ಮ ಇಂಡಸ್ಟ್ರಿಯ ಅಂದ್ರೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಒಂದು ಕ್ಯೂಟ್ ಪೇರು. ನಿಮ್ಮ ಕಮಲ್ ಶ್ರೀದೇವಿ ಅನ್ನೋ ಒಂದು ಯಾವ ಸಿನಿಮಾ ಮಾಡಿದಾರಲ್ಲ ಅವರಷ್ಟೂನು ನಿಮಗೆ ಟ್ರಾಜಿಡಿ ಎಂಡಿಂಗ್ ಒಂದು ಇದೆ. ಸೊ ಅದೆಲ್ಲ ನನ್ನ ಸಿನಿಮಾಗೆ ಯೂಸ್ ಆಗತ್ತೆ ಅಂತ ಒಂದು ಇಟ್ಕೊಂಡಿತ್ತು. ಸೊ ಆ ತರ ಇವತ್ತಿನ ಪಬ್ಲಿಸಿಟಿ ಗಿಮಿಕ್ಕು ಆ ತರ ಇತ್ತು ಅಂದ್ರೆ ಪ್ರತಿದಿನ ಪ್ರತಿಯೊಂದು ಇನ್ಸಿಡೆಂಟ್ ನಡೆಯುತ್ತೆ. ನಾವು ಇಮಿಡಿಯೇಟ್ ಟೈಟಲ್ ಗಳು ಚೇಂಜ್ ಮಾಡಕ್ ಆಗೋದಿಲ್ಲ. ಸೊ ಕಮಲ್ ಶ್ರೀದೇವಿ ಅನ್ನೋದು ಒಂದು ತುಂಬಾ ಪ್ಯೂರ್ ಇಂಟೆನ್ಸ್ ಲವ್ ಸ್ಟೋರಿ. ಅಂದ್ರೆ ನಾವು ನೋಡಿರುವಂತ ಮೂನ್ರಾಮ್ ಪಿರೈ ಆಗಿರ್ಬೋದು, ಅಷ್ಟು ಒಳ್ಳೆ ಸಿನಿಮಾಗೆ ಇಟ್ಕೊಂಡಿರುವಂತ ಒಂದು ದಿ ಬೆಸ್ಟ್ ಪೇರ್ ನೇಮ್. ಸೊ ಅದು ನನ್ನ ಸಿನಿಮಾ, ನನ್ನ ನಾಯಕ, ನನ್ನ ನಾಯಕಿಗೆ ಬೇಕು ಅಂದಾಗ ನಾನು ಅದನ್ನ 2 years ಬ್ಯಾಕ್ ಇಟ್ಟಿದ್ದು ಸರ್. ಸರ್ಟಿಫಿಕೇಟ್ ಕಳಿಸ್ತೀನಿ ಬೇಕಾದ್ರೆ. ಇಲ್ಲ ಮೇಡಮ್, ಇಲ್ಲಿ ಒಂದು ಯಾವುದು ಸುಮ್ಮನೆ ಯೂಸ್ ಮಾಡಿಲ್ಲ. ಯಾಕಂದ್ರೆ ನಾನು ಆರ್ಟ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ನಾನು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ಸೊ ಪ್ರತಿ ಒಂದಕ್ಕೂ ಅರ್ಥ ಇದೆ. ಅಂದ್ರೆ ಒಂದು ಪಾರಿವಾಳ ಅಂದ್ರೆ ನಿಮ್ಗೆ ಒಂದು ಶಾಂತಿಯ ಸಂಕೇತ. ಸೊ ಒಂದು ಶಾಂತಿ ಬೇಕು. ಎಲ್ಲೋ ಒಂದು ಕಡೆ ಶ್ರೀದೇವಿ ಪಾತ್ರ ತುಂಬಾ ನೊಂದಿರುವಂತ ಜೀವ. ಇವತ್ತು ಕಿಶೋರ್ ಸರ್ ಎಲ್ಲ ಹೇಳಿದ್ರು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಜೀವಕ್ಕೂ ಒಂದು ಶಾಂತಿ ಬೇಕಲ್ಲ. ಸೊ ಆ ಜೀವಕ್ಕೋಸ್ಕರನೇ ನಾವು ಫಸ್ಟ್ ಟೈಮ್ ಶ್ರೀದೇವಿ ಲುಕ್ ಬಿಟ್ಟಾಗ್ಲೂ ಫೇಸ್ಗೆ ಪಾರಿವಾಳ ಕವರ್ ಮಾಡಿದ್ವಿ. ಸೊ ಇಲ್ಲೂ ಇದೆ, ಟೈಟಲ್ ಅಲ್ಲೂ ಇದೆ, ಅದು ಸಿನಿಮಾದಲ್ಲೂ ಕ್ಯಾರಿ ಆಗತ್ತೆ. ಅದಕ್ಕೆ ಆದಂತ ಒಂದು ರೀಸನ್ ಇದೆ. ಹೀರೋ ಕೇಳಬೇಕು, ಶಾಂತಿ ಸಿಗ್ತಾರ ಶ್ರೀದೇವಿ ಸಿಗ್ತಾರ ಅಂತ.